Happy Halloween! ಹಾಯ್ ಸ್ನೇಹಿತರೆ, ಇವತ್ತು ನಾನು ಎಲ್ಲರೂ ಆರಾಧಿಸುವ ಆಂಜನೇಯ ಜನ್ಮ ರಹಸ್ಯದ ಬಗ್ಗೆ ಹೇಳುತ್ತಿದ್ದೇನೆ. ಯಾರಿನ್ನೂ ನಮ್ಮ ಚಾನಲ್ ಫಾಲೋ ಮಾಡಿಲ್ಲ, ಬೇಗ ಫಾಲೋ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಿ. ಎಷ್ಟೋ ಜನ ಭಕ್ತರು ಹನುಮಂತನನ್ನು ಆದರ್ಶನೀಯ ಆರಾಧ್ಯ ದೈವವಾಗಿ ಆರಾಧಿಸುತ್ತಾರೆ. ಅವರನ್ನು ಮಹಾಬಲ, ಪರಾಕ್ರಮ, ಬುದ್ಧಿವಂತ, ಕಪಿಶ್ರೇಷ್ಠ ವಾನರ, ಮಾರುತಿ, ರಾಮದೂತ ಎಷ್ಟೋ ಹೆಸರಿನಲ್ಲಿ ಕರೆಯುತ್ತಾರೆ. ತಾಯಿ ಅಂಜನಾದೇವಿ ಆದ್ದರಿಂದ ಅವರನ್ನು ಆಂಜನೇಯ ಎಂದು ಕರೆಯುತ್ತಾರೆ. ಆಂಜನೇಯ ಕೇಸರಿ ಎಂಬ ಗಂಡು ಕೋತಿ, ಅಂಜನಾ ಎಂಬ ಹೆಣ್ಣು ಕೋತಿಗೆ ಜನಿಸುತ್ತಾರೆ. ಪೂರ್ವದಲ್ಲಿ ಅಂಜನಾದೇವಿ ಬ್ರಹ್ಮದೇವನ ನ್ಯಾಯಸ್ಥಾನದಲ್ಲಿ ಒಬ್ಬ ಅಪ್ಸರೆಯಾಗಿದ್ದಳು. ಆಕೆ ಬಾಲ್ಯದಲ್ಲಿರುವಾಗ ಒಬ್ಬ ಮುನಿಯ ತಪಸ್ಸನ್ನು ಹಾಳು ಮಾಡಿದ್ದರಿಂದ ಶಾಪಗೀಡಾಗಿದ್ದಳು. ಆಕೆ ಚಿಕ್ಕಂದಿನಲ್ಲಿರುವಾಗ ಪದ್ಮಾಸನ ಹಾಗೂ ಚಕ್ಕಂಬಕ್ಕಲ ಹಾಕಿಕೊಂಡು ಕುಳಿತು ಧ್ಯಾನ ಮಾಡುತ್ತಿರುವಂತಹ ಕೋತಿಯನ್ನು ನೋಡಿ ಅದಕ್ಕೆ ತೊಂದರೆ ಕೊಡಬೇಕೆಂದು ಕೆಲವು ಹಣ್ಣುಗಳನ್ನು ಎಸೆದಳು. ಅದಕ್ಕಾಗಿ ಕೋತಿಯ ರೂಪದಲ್ಲಿ ಧ್ಯಾನ ಮಾಡುತ್ತಿದ್ದ ಮುನಿ ತನ್ನ ನಿಜ ರೂಪಕ್ಕೆ ಬದಲಾಗಿ ಆಕೆ ಯಾರೊಂದಿಗೆ ಪ್ರೀತಿಗೆ ಬಿದ್ದ ತಕ್ಷಣವೇ ಕೋತಿ ರೂಪಕ್ಕೆ ಬದಲಾಗುವಂತೆ ಶಪಿಸಿದರು. ಅಂಜನಾದೇವಿ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಗೊಂಡು ಕ್ಷಮೆಯಾಚಿಸಿದಳು. ಆಗ ಆ ಋಷಿ ಶಾಂತಗೊಂಡು, ನೀನು ಇತರರಿಗೆ ಕೋತಿಯಂತೆ ಕಾಣಿಸಿದರೂ ಸಹ ನಿನ್ನನ್ನು ಪ್ರೀತಿಸುವವರಿಗೆ ಅಪ್ಸರೆಯಂತೆ ಕಾಣಿಸುತ್ತೀಯ. ಹಾಗೆ ಶಿವನ ಅಂಶದ ಒಬ್ಬ ಮಗುವಿಗೆ ಜನ್ಮ ಕೊಟ್ಟಾಗ ಮಾತ್ರವೇ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ವರ ಕೊಟ್ಟರು. ಹಾಗಾಗಿ ಶಾಪ ವಿಮೋಚನೆಗಾಗಿ ಅಂಜನಾದೇವಿ ಭೂಲೋಕದಲ್ಲಿ ಜನಿಸಿದರು. ಅರಣ್ಯದಲ್ಲಿ ನಿವಾಸ ಸಿದ್ಧಪಡಿಸಿಕೊಂಡು ಜೀವಿಸುತ್ತಿದ್ದ ಅಂಜನಾದೇವಿ ಒಂದು ದಿನ ಒಬ್ಬ ಪುರುಷನನ್ನು ನೋಡಿ ಅವನೊಂದಿಗೆ ಪ್ರೀತಿಯಲ್ಲಿ ಬಿದ್ದಳು. ಆಕೆಯ ಮನಸ್ಸಿನಲ್ಲಿ ಪ್ರೀತಿ ಶುರುವಾಗಿದ್ದೇ ತಡ ಆಕೆ ಕೋತಿ ರೂಪಕ್ಕೆ ಬದಲಾದಳು. ಆ ವ್ಯಕ್ತಿ ಅಂಜನಾದೇವಿ ಬಳಿ ಬಂದು ತನ್ನ ಹೆಸರು ಕೇಸರಿ, ನಾನು ವಾನರರಿಗೆ ರಾಜನೆಂದು ತನ್ನನ್ನು ತಾನು ಪರಿಚಯಿಸಿಕೊಂಡ. ಅಂಜನಾದೇವಿ ಕೋತಿ ಹಾಗೂ ವಾನರ ರೂಪಕ್ಕೆ ಇಚ್ಛಾನುಸಾರವಾಗಿ ಬದಲಾಗುವಂತಹ ಕೇಸರಿಯನ್ನು ಕಂಡು ಆಶ್ಚರ್ಯಪಟ್ಟಳು. ಕೇಸರಿ ತನ್ನನ್ನು ವಿವಾಹವಾಗುವಂತೆ ಅಂಜನಾದೇವಿಯನ್ನು ಕೇಳಿದ. ಆಕೆಯು ವಿವಾಹಕ್ಕೆ ಒಪ್ಪಿದಳು. ಹಾಗಾಗಿ ಅಂಜನಾದೇವಿ ಮತ್ತು ಕೇಸರಿ ಅರಣ್ಯದೊಳಗೆ ವಿವಾಹವಾದರು. ಅಂಜನಾದೇವಿ ತನ್ನ ಶಾಪ ವಿಮೋಚನೆಯಾಗಿಸಿಕೊಳ್ಳಲು ಶಿವನನ್ನು ಪೂಜಿಸುತ್ತಾ ತಪಸ್ಸನ್ನು ಮಾಡಿದಳು. ಶಿವ ಪ್ರತ್ಯಕ್ಷನಾಗಿ ವರ ಬೇಡುವಂತೆ ಹೇಳಿದರು. ಆಗ ಅಂಜನಾದೇವಿ, ಪ್ರಭು, ತನ್ನ ಶಾಪ ವಿಮೋಚನೆಗಾಗಿ ನೀವು ನನ್ನ ಹೊಟ್ಟೆಯೊಳಗೆ ಜನಿಸಬೇಕು ಎಂದು ಬೇಡಿಕೊಂಡಳು. ಶಿವ ತಥಾಸ್ತು ಎಂದು ಹೇಳಿ ಮಾಯವಾದರು. ಮತ್ತೊಂದು ಕಡೆ ದಶರಥ ಪುತ್ರಕಾಮೇಷ್ಟ ಯಾಗ ಆಚರಿಸುತ್ತಿದ್ದರು. ತೃಪ್ತಿಯೊಂದಿದ ಅಗ್ನಿದೇವರು ದಶರಥನಿಗೆ ಪವಿತ್ರವಾದ ಪಾಯಸವನ್ನು ಕೊಟ್ಟು ದೈವಾಂಶ ಸಂಭೂತರಾದ ಸಂತಾನಕ್ಕಾಗಿ ಆ ಪಾಯಸವನ್ನು ತನ್ನ 3 ಹೆಂಡತಿಯರಿಗೆ ಹಂಚಿಸುವಂತೆ ಹೇಳಿದರು. ದಶರಥ ಅದೇ ರೀತಿ ಪಾಯಸವನ್ನು 3 ಭಾಗಗಳಾಗಿಸಿ 1 ಭಾಗ ಕೌಸಲ್ಯಗೆ ಕೊಟ್ಟರು. ಆಕೆ ಸ್ವಲ್ಪ ಕುಡಿಯೋದರೊಳಗೆ ಶಿವನ ಆದೇಶದ ಮೇರೆಗೆ ವಾಯುದೇವರು ಹದ್ದಿನ ರೂಪದಲ್ಲಿ ಕೌಸಲ್ಯ ಪಾಯಸವನ್ನು ಕದ್ದು ಅಂಜನಾದೇವಿಗೆ ಒಪ್ಪಿಸಿದರು. ಅಂಜನಾದೇವಿ ಅದನ್ನು ಶಿವನ ಪ್ರಸಾದವೆಂದು ಭಾವಿಸಿ ಭಕ್ತಿಯಿಂದ ಸೇವಿಸಿದಳು. ಕೆಲವು ತಿಂಗಳುಗಳ ಬಳಿಕ ಕೋತಿ ರೂಪದ ಶಿವನ ಅಂಶಕ್ಕೆ ಜನ್ಮ ಕೊಟ್ಟಳು. ಆ ಬಾಲಕ ಅಂಜನಾದೇವಿ ಕೇಸರಿಗೆ ಜನಿಸಿದ್ದರಿಂದ ಆಂಜನೇಯನೆಂದು, ಕೇಸರಿ ನಂದನನೆಂದು, ವಾಯುದೇವರು ಪಾಯಸ ತಂದು ಕೊಟ್ಟಿದ್ದರಿಂದ ವಾಯುಪುತ್ರ, ಪವನಪುತ್ರನೆಂದು ವಿವಿಧ ಹೆಸರಿನಿಂದ ಪ್ರಸಿದ್ಧಿಯಾದರು. ಬಾಲ್ಯದಲ್ಲಿಯೇ ಹನುಮಂತ ಬಹಳ ಶಕ್ತಿಶಾಲಿಯಾಗಿದ್ದರು. ಆಂಜನೇಯನ ಜನ್ಮದಿಂದ ಅಂಜನಾದೇವಿ ಶಾಪ ವಿಮೋಚಿತಳಾದಳು. ಹನುಮಂತ 7 ಚಿರಂಜೀವಿಗಳಲ್ಲೊಬ್ಬರು. ಹಾಗೆ ಶ್ರೀರಾಮನಿಗೆ ಪ್ರಚಂಡ ಭಕ್ತ. ಅವರು ಲಂಕಾರಾಜ ರಾವಣಾಸುರನಿಂದ ಸೀತೆಯನ್ನು ರಕ್ಷಿಸಿ ಶ್ರೀರಾಮನಿಗೆ ಒಪ್ಪಿಸಿದರು. ಇದೇ ನೋಡಿ ಸ್ನೇಹಿತರೆ ಹನುಮಂತನ ಜನ್ಮ ರಹಸ್ಯ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಕ್ರಿಯೇಟಿವ್ ಕನ್ನಡಿಗ ಪೇಜ್ ಲೈಕ್, ಶೇರ್, ಫಾಲೋ ಮಾಡಿ. ಧನ್ಯವಾದಗಳು.